पुस्तकपाणि वाञ्छितफलदे कल्याणी वाणी वीणा पुस्तकपाणि। पुस्तकपाणि वाञ्छितफलदे कल्याणी वाणी वीणा पुस्तकपाणि। माहेश्वरी महालक्ष्मी माहेश्वरी महालक्ष्मी महाकाली सरस्वती माहेश्वरी महालक्ष्मी महाकाली सरस्वती नमो शरण्ये नमो पुण्यजननी नमो शरण्ये नमो पुण्यजननी वाणी वीणा पुस्तकपाणि वाञ्छितफलदे कल्याणी वाणी वीणा पुस्तकपाणि वाञ्छितफलदे कल्याणी वाणी वीणा वाणी वीणा वाणी वीणा पुस्तकपाणि। Thank you. This is an appreciation letter dated 30th July 2020 to NP Nagendra Babu, the Divisional Warden of Division 33 of the Karnataka Civil Defence, from the Commissioner of Police of Bangalore
IPS Mr. Bhaskar Rao. I wish to place on record my appreciation for the excellent work. I have personally seen the commitment and dedication of Shri NP Nagendra Babu in civil defence as Divisional Warden and his over 80 volunteers of Division 33 who have worked day and night in Bangalore City Police during this pandemic. They have assisted in the distribution of dry ration, food and medicines for the needy people and also associated with local police for bandobast duties. Assisted for issuing of passes to vehicles during this pandemic. I have seen his leadership quality at work. I wish Shri Nagendra Babu and his team all the best. ನಮ್ಮ ಸೇವಕರು ಹೇಗಿರಬೇಕು, ಅವರು ಹೇಗೆ ತೊಡಗಿಸ್ಕೊಳ್ಬೇಕು, ಒಂದು ಈ ಸ್ವಯಂ ಸೇವಾ ಸಂಸ್ಥೆಗಳು ಉಳ್ಕೊಳ್ಳೋದು ಹೇಗೆ ಅಂತಕ್ಕಂಥ ಹಲವಾರು ವಿಚಾರಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಅವರು ಇಟ್ಕೊಂಡಿದ್ದಾರೆ. ಅವರ ಮಾತುಗಳನ್ನ ಕೇಳೋಣ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮೊದಲನೇದಾಗಿ ನನ್ನ ಕ್ಷಮೆಯಾಚನೆ. ಯಾಕೆ ಅಂತಂದರೆ ನಾನು ಒಂದು 25-30 ನಿಮಿಷ ತಡವಾಗಿ ಬರಬೇಕಾಯಿತು. MG ರೋಡ್ನಲ್ಲಿ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇತ್ತು. ಎಷ್ಟೇ ಆನ್ ಟೈಮ್ ಹೋಗಬೇಕು ಎಲ್ಲ ಪ್ರೋಗ್ರಾಮ್ಗೆ ಅಂತ ಪ್ರಯತ್ನ ಪಟ್ಟರು ಕೂಡ ಒಂದು 10 ನಿಮಿಷ 15 ನಿಮಿಷ ಲೇಟ್ ಆಗುತ್ತೆ. ಅದಾದ ಮುಗಿದ ಮೇಲೆ ಯಾರೋ ಒಂದು 4 ಫೋಟೋಗೆ ಅಂತಾರೆ, ಅಲ್ಲೊಂದು 2 ನಿಮಿಷ ಲೇಟ್ ಆಗುತ್ತೆ. ಹೀಗೆ ಒಂದು ಪ್ರೋಗ್ರಾಮ್ ಇನ್ನೊಂದು ಪ್ರೋಗ್ರಾಮ್ ಲೇಟ್ ಆಗ್ತಾ ಬರುತ್ತೆ. ಅದರಿಂದ ಇವತ್ತು ನಿಮ್ಮೆಲ್ರಿಗೂ ಗೊತ್ತಿದೆ, ಸೆಪ್ಟೆಂಬರ್ 10ನೇ ತಾರೀಕಿಗೆ ನಮ್ಮ ಎಲ್ಲ BBMP ಕಾರ್ಪೊರೇಟರ್ಗಳ ಅವಧಿ ಮುಗಿತಾ ಇದೆ. ಆದ್ರಿಂದ ಇವತ್ತು ನಮ್ಮ ಎಲ್ಲ ಕ್ಷೇತ್ರಗಳಲ್ಲಿರುವಂತ ಎಲ್ಲ ಕಾರ್ಪೊರೇಟರ್ಗಳು 10ನೇ ತಾರೀಕು ಮುಗಿಯೋದ್ರೊಳಗಡೆ ಪಾರ್ಕ್ ಉದ್ಘಾಟನೆ, ಇನ್ಯಾವುದೋ ಒಂದು ಇದ್ರದ್ದು ಎಲ್ಲ ಉದ್ಘಾಟನೆಗಳನ್ನ ನೀವು ಇಟ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ಇವತ್ತು ನಮ್ಮ ಪದ್ಮನಾಭ ನಗರ, ನಮ್ಮ ಜಯನಗರ, ಈ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಈ ಕಾರ್ಯಕ್ರಮ ಮುಗಿದ್ಮೇಲೆ ಒಂದು 8-10 ಬೇರೆ ಬೇರೆ ಕಾರ್ಯಕ್ರಮಗಳು ಉದ್ಘಾಟನೆ ಎಲ್ಲ ಇದೆ. ನಾನು 6 ಗಂಟೆಗೆ ಆಗ್ಲೇ ಅಲ್ಲಿ ಇರ್ಬೇಕಿತ್ತು. ಆದ್ರಿಂದ ನಾನು ಏನೇನು ಮಾತನಾಡಬೇಕು ಅಂತ ಅವರು ಬಿಂದುಗಳನ್ನೆಲ್ಲ ಕೊಟ್ರು. ಸೇವೆ ಹೇಗಿರ್ಬೇಕು ಅಷ್ಟೊಂದೆಲ್ಲ ಕವರ್ ಮಾಡೋಷ್ಟು ಸಮಯ ಇವತ್ತು ಇಲ್ಲದೆ ಇರೋದ್ರಿಂದ ಕವಿ ಸಾಲಿನಲ್ಲೇ ಅದೆಲ್ಲವನ್ನೂ ತಿಳಿಸುವಂತ ಶಕ್ತಿ ಅವ್ರಿಗೆ ಇರೋದ್ರಿಂದ ಅವರು ಕೂಡ ಅದನ್ನ ಮುಂದುವರಿಸಲಿ ಅಂತ ಹೇಳಿ ನಾನು ಒಂದು 2-3 ಅಂಶಗಳನ್ನು ಮಾತ್ರ ನಾನು ನಿಮ್ಮ ಎದುರುಗಡೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ನಾವು ಸಮಾಜದಲ್ಲಿ ದೇಶದ ಬೇರೆ ಬೇರೆ ಬೆಳವಣಿಗೆಯಲ್ಲಿ, ರಾಷ್ಟ್ರ ಪುನರ್ ನಿರ್ಮಾಣದ ಕಾರ್ಯದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳದ್ದು, ಸರ್ಕಾರದ್ದು ಎಲ್ಲರದ್ದು ಒಂದು ಬೇರೆ ಬೇರೆ ಪಾತ್ರ ಇರುತ್ತೆ. ಆದರೆ ದೇಶದ ಬೆಳವಣಿಗೆಯಲ್ಲಿ ಸರ್ಕಾರಗಳ ಪಾತ್ರಕ್ಕಿಂತ ಹೆಚ್ಚಾಗಿ ಜನರ ಪಾತ್ರ ಅದಕ್ಕಿಂತ ಬಹಳ ದೊಡ್ಡದಿರುತ್ತೆ. ನನಗೆ ನಾನು ಕಳೆದ 1 ವರ್ಷದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಸಂಸದನಾಗಿ 1 ವರ್ಷದ ಅವಧಿಯಲ್ಲಿ ಸರ್ಕಾರ ಹೇಗೆ ಈ ಕೆಲಸಗಳು ಇವನ್ನೆಲ್ಲ ನೋಡಿದ ಮೇಲೆ ನನಗೆ ಬಂದಿರುವಂತಹ ಒಂದು ದೃಢ ನಂಬಿಕೆ ಏನು ಅಂತಂದ್ರೆ, ನೀವು ಎಷ್ಟೇ ಯಶಸ್ವಿಯಾಗಿರುವಂತಹ, ಎಷ್ಟೇ ಕಾರ್ಯತತ್ಪರವಾಗಿರುವಂತಹ ರಾಜಕೀಯ ನಾಯಕರುಗಳನ್ನ ಮತ್ತು ಸರ್ಕಾರದ ವ್ಯವಸ್ಥೆಯನ್ನು ಕಲ್ಪಿಸಿದ್ರೂ ಕೂಡ ಒಂದು ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಜನರ ಪಾರ್ಟಿಸಿಪೇಷನ್ ಇರಲಿಲ್ಲ ಅಂತಂದ್ರೆ ಯಾವ ಸರ್ಕಾರವೂ ಕೂಡ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾಕೆ ಬಹಳ ಮುಖ್ಯ ಆಗುತ್ತೆ ಅಂತಂದ್ರೆ, ನಮಗೆ ಈ ಸಿವಿಲ್ ಡಿಫೆನ್ಸ್ ನ ಪ್ರಾಮುಖ್ಯತೆ ನಮ್ಗೆ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ, ಈ ತತ್ವವನ್ನು ನಾವು ಅರ್ಥ ಮಾಡ್ಕೊಂಡಾಗ ನಮ್ಮ ಪ್ರೈಮ್ ಮಿನಿಸ್ಟರು ಈ ಹಿಂದಿನ ಎಲ್ಲ ಪ್ರಧಾನಮಂತ್ರಿಗಳಿಗಿಂತ ಯಾಕೆ ಹೆಚ್ಚು ಯಶಸ್ವಿಗಳು ಅಂತಂದ್ರೆ, ಪ್ರತಿ ಹಂತದಲ್ಲೂ ಕೂಡ ಅವರು ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ಆಡಳಿತ ಯಂತ್ರ, ಪಕ್ಷದ ಕಾರ್ಯಕರ್ತರು ಇವರನ್ನು ಹೊರತಾಗಿಯೂ ಕೂಡ
ಸಮಾಜದಲ್ಲಿರುವಂತಹ ಸಾಮಾನ್ಯ ವ್ಯಕ್ತಿಗಳನ್ನ ಸರ್ಕಾರದ ಕಾರ್ಯಕ್ರಮಗಳ ಜೊತೆಗೆ ಜೋಡಿಸುವಂತಹ ಒಂದು ಅಭೂತಪೂರ್ವ ಪ್ರಯತ್ನವನ್ನು ಅವರು ಯಶಸ್ವಿಯಾಗಿ ಮಾಡಿದ್ರಿಂದ ಅಷ್ಟೂ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯ ಯೋಜನೆಗಳು ಜನರ ಮನಸ್ಸಿನಲ್ಲಿ, ಜನರ ಬಾಯಲ್ಲಿ ಎಲ್ರಿಗೂ ಗೊತ್ತಾಗ್ತಾ ಹೋಗಿದೆ. ಪೀಪಲ್ಸ್ ಪಾರ್ಟಿಸಿಪೇಷನ್ ಅನ್ನೋದನ್ನೇ ನರೇಂದ್ರ ಮೋದಿ ಅವರು ಅತ್ಯಂತ ಪ್ರಮುಖ ಬಿಂದುವಾಗಿ ಅವರ ಕಾರ್ಯಕ್ಷೇತ್ರದಲ್ಲಿ ಮಾಡಿದರು. ಯಾವುದೇ ಯೋಜನೆ ನೀವು ತೆಗೆದುಕೊಳ್ಳಿ, ಜನ ಇನ್ವಾಲ್ವ್ ಮಾಡ್ತಾ ಬರ್ತಾರೆ. ಸ್ವಚ್ಛ ಭಾರತ ಅಭಿಯಾನ, ಅವರು ಸ್ವಚ್ಛ ಭಾರತ ಅಭಿಯಾನ ಅಂತ ಹೇಳಿ ಕರೆ ಕೊಟ್ಟು ಎಲ್ಲ ಪೌರ ಕಾರ್ಮಿಕರುಗಳು ಇನ್ ಮುಂದೆ ಕ್ಲೀನ್ ಆಗಿ ರಸ್ತೆಗಳನ್ನ ಇಡಿ ಅಂತ ಹೇಳಿಲ್ಲ. ನಾವು ಹೋಗಿ ಕ್ಲೀನ್ ಮಾಡಬೇಕು ಅನ್ನುವಂತ ಅಭಿಯಾನದ ಒಂದು ರೆಸ್ಪಾನ್ಸಿಬಿಲಿಟಿ ಶುರು ಮಾಡಿ. ಫ್ರಮ್ ದಿ ಬಿಗ್ಗೆಸ್ಟ್ ಆಫ್ ಸೆಲೆಬ್ರಿಟೀಸ್ ಟು ದಿ ಸ್ಮಾಲೆಸ್ಟ್, ದಿ ಮೋಸ್ಟ್ ಕಾಮನ್ ಮ್ಯಾನ್, ಎಲ್ಲರೂ ಕೂಡ ನಾವು ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಸ್ವಚ್ಛ ಭಾರತ ಅಭಿಯಾನದ ಯಶಸ್ಸು ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಅದೇ ರೀತಿ ನರೇಂದ್ರ ಮೋದಿ ಸರ್ಕಾರದ ಎಲ್ಲ ಸ್ಕೀಮ್ ತೆಗೆದುಕೊಳ್ಳಿ. ಜನೌಷಧಿ ಕೇಂದ್ರ ಯಾರು ಓಪನ್ ಮಾಡಬೇಕು, ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರೆಲ್ಲರೂ ಕೂಡ ಅಪ್ಲೈ ಮಾಡಬಹುದು. ನೀವು ಒಂದು ಜನೌಷಧಿ ಕೇಂದ್ರ ತೆಗಿಬಹುದು. ನಿಮ್ಮ ಮನೆ ಸುತ್ತಮುತ್ತ ಎಷ್ಟೋ ಜನ ಜನೌಷಧಿ ಕೇಂದ್ರ ಅವ್ರ ಮನೆ ಬಾಗಿಲಲ್ಲಿ ಅಥವಾ ಮನೆ ಕಾಂಪೌಂಡ್ ನ ಒಳಗಡೆ ಗ್ಯಾರೇಜ್ ಅಲ್ಲಿ ಶುರು ಮಾಡಿರೋದು ನೀವು ನೋಡಿರಿ. ಪೀಪಲ್ಸ್ ಪಾರ್ಟಿಸಿಪೇಷನ್. ಜನ್ಧನ್ ಅಕೌಂಟ್ ಓಪನಿಂಗ್ ಮಾಡಿಸುವಂಥದ್ದು, ಯಾರಿಗೆ ಅಟ್ ಸ್ಕೇಲ್ ಓಪನ್ ಮಾಡಬೇಕು ಅಂತ. ಹೀಗೆ ಯಾವುದೇ ಸರ್ಕಾರದ ಯೋಜನೆ ತೆಗೆದುಕೊಂಡ್ರೆ ಜನರನ್ನ ನಾವು ಸೇರಿಸ್ತಾ ಹೋದಾಗ ಅದು ಯಶಸ್ವಿ ಆಗುತ್ತೆ ಅನ್ನೋ ಕಾರಣಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರದ ಎಲ್ಲ ಯೋಜನೆಗಳು ಯಶಸ್ವಿಯಾಗಿರೋದು. ನಾವು ಫ್ರೀಡಮ್ ಮೂವ್ಮೆಂಟ್ ತೆಗೆದುಕೊಂಡ್ರು ಅಷ್ಟೇ. 1885 ಅಲ್ಲಿ ಪ್ರಾರಂಭ ಆದಂತ ಕಾಂಗ್ರೆಸ್ ಪಾರ್ಟಿ ಏನಿತ್ತು, ಎವೋ ಹ್ಯೂಮ್ ಅದನ್ನ ಪ್ರಾರಂಭ ಮಾಡಿದಾಗ ದಾದಾಭಾಯಿ ನವರೋಜಿ ಅವರು, ಬಾಲ್ ಗಂಗಾಧರ್ ತಿಲಕ್ರವರೆಗೆ ಕಾಂಗ್ರೆಸ್ ಅಂತಂದ್ರೆ ಮತ್ತು ಸ್ವಾತಂತ್ರ್ಯ ಹೋರಾಟ ಅಂತಂದ್ರೆ ಒಂದಿಷ್ಟು ಬೆರಳಿಕೆಯಷ್ಟು ವಿದ್ಯಾವಂತ ಜನಕ್ಕೆ ಮಾತ್ರ ಸೀಮಿತವಾಗಿರುವಂತ ಹೋರಾಟ ಅಂತಿತ್ತು. ಅದನ್ನ ಒಂದು ಮಾಸ್ ಮೂವ್ಮೆಂಟ್ ಆಗಿ ಕನ್ವರ್ಟ್ ಮಾಡಿದ್ದು, ಒಂದು ಸಿವಿಕ್ ಸೆನ್ಸ್ ಅನ್ನ ಜನರಲ್ಲಿ ಜಾಗೃತಿ ಮಾಡಿದ್ದು ಬಾಲ್ ಗಂಗಾಧರ ತಿಲಕರು, ಮಹಾತ್ಮ ಗಾಂಧಿಯ ಪ್ರಯತ್ನ. ನಾವು ಅದೇ ರೀತಿ ನಾವು ಇತಿಹಾಸದ ಪುಟಗಳನ್ನು ನೋಡ್ತಾ ಬಂದ್ರೆ ಯಾವಾಗ ಸಮಾಜದಲ್ಲಿ ಈ ಸಿವಿಕ್ ಸೆನ್ಸ್ ಅನ್ನ ಜಾಗೃತಿ ಮಾಡಿ ಅದ್ರ ಮೇಲೆ ಒಂದು ಯೋಜನೆಗಳು ಬೆಳೀತಾ ಹೋಗ್ತಾವೋ ಅವೆಲ್ಲ ಯಶಸ್ಸು ಕಾಣ್ತಾ ಹೋಗ್ತವೆ. ಅದೇ ಒಂದು ದೃಷ್ಟಿಕೋನದಿಂದ ಈ ಸಿವಿಲ್ ಡಿಫೆನ್ಸ್ ನ ಇಡೀ ಕೋರ್ ಪ್ರಾರಂಭ ಆಗಿರೋದು. ಸಿವಿಲ್ ಡಿಫೆನ್ಸ್ ನ ಮೂಲ ಶಕ್ತಿ ಏನು ಅಂತಂದ್ರೆ, ನಾನು ಯಾಕೆ ಆಭಾರಿಯಾಗಿದ್ದೇನೆ ನಿಮ್ಮ ಎಲ್ಲ ಸೇವೆಗೆ ಅಂತಂದ್ರೆ, ಈ ಕೋವಿಡ್ ನ ಟೈಮ್ ನಲ್ಲಿ ಪೊಲೀಸರಿಗೆ ಸರ್ಕಾರದ ಕಡೆಯಿಂದ ಸಂಬಳ ಬರುತ್ತೆ, ಡ್ಯೂಟಿ ಮಾಡಲೇಬೇಕು. ಯಾರಾದ್ರೂ ಅಧಿಕಾರಿಗಳು ಡ್ಯೂಟಿ ಮಾಡಲಿಲ್ಲ ಅಂತಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಕೆಳಗಡೆ ಅವ್ರ ಮೇಲೆ ಕ್ರಮ ತಗೊಳ್ಬಹುದು. ದೇ ಆರ್ ಕಂಪಲ್ಸಿವ್ಲಿ ಫೋರ್ಸ್ಡ್ ಟು ಪರ್ಫಾರ್ಮ್ ದೇರ್ ಫಂಕ್ಷನ್ಸ್. ಆದ್ರೆ ಈ ರೂಮಲ್ಲಿ ಕೂತಿರುವಂತ ಯಾರಿಗೂ ಕೂಡ ಇದನ್ನ ಹೋಗ ಮಾಡಿ ಎನ್ನುವಂತ ಕಾನೂನಿನ ಚೌಕಟ್ಟು, ಕಾನೂನಿನ ಬಲವಂತದ ಒತ್ತಾಯ ಯಾರಿಗೂ ಇಲ್ಲ. ಇಲ್ಲಿರೋರು ಪ್ರತಿಯೊಬ್ರು ಅದನ್ನ ಯಾಕೆ ಮಾಡಿದ್ರು ಅಂತಂದ್ರೆ ಸ್ವಯಂ ಪ್ರೇರಣೆಯಿಂದ ಈ ಸಮಾಜದ ಬಗ್ಗೆ ನಮಗೆ ಬದ್ಧತೆ ಇದೆ, ಅದಕ್ಕೋಸ್ಕರ ಮಾಡಿದ್ವಿ ನಾವು ಅನ್ನೋರೆ ಕೂತಿರೋದು. ದಟ್ ಇಸ್ ದಿ ಫಂಡಮೆಂಟಲ್ ಡಿಫರೆನ್ಸ್. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲೂ ಕೂಡ RSS ಏನ್ ಮಾಡುತ್ತೆ, ನಾನು ಚಿಕ್ಕವನಿರ್ಬೇಕಾದಾಗ ಬಹಳ ಯೋಚನೆ ಮಾಡ್ತಿದ್ವಿ, ಇದೇನ್ ಯಾಕೆ ಎಲ್ರು ಅಲ್ಲಿ ಶಾಖೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಏನ್ ಆಟ ಆಡಿಸ್ತಾರೆ, ಏನ್ ಮಾಡ್ತಾರೆ, ಅದರಿಂದ ಏನ್ ದೇಶ ಹೆಂಗ್ ಉದ್ಧಾರ ಆಗತ್ರಿ ಆಟ ಆಡ್ಸೋದ್ರಿಂದ. ನಾನು ಎಷ್ಟೋ ಜನ ನಮ್ಮ ಹಿರಿಯ ಪ್ರಚಾರಕರ ಹತ್ರ ನಾನು ಜಗಳ ಮಾಡಿದ್ವಿ. ಸುಮ್ನೆ 1.5 ಗಂಟೆ 2 ಗಂಟೆ ವೇಸ್ಟ್ ಮಾಡಿಸ್ತೀರಾ, ಸುಮ್ನೆ ಇಲ್ಲಿ ಈ ಶಿವಾಜಿ ಔರಂಗಜೇಬ್ ಆಟ ಆಡ್ಸೋದು, ಇದು ಮಾಡಿಸೋದು, ರೌಂಡ್ ಓಡಿಸೋದು, ಏನ್ ದೇಶ ಹೆಂಗ್ ಉದ್ಧಾರ ಆಗತ್ತೆ ಇದರಿಂದ. RSS ದೇಶ ಕಟ್ಟೋದು ಹೇಗೆ ಅಂತ ಯೋಚನೆ ಮಾಡಿದ್ದು, ವ್ಯಕ್ತಿಗಳನ್ನ ಕಟ್ಟೋದ್ರಿಂದ ದೇಶ ಕಟ್ಟಬಹುದು ಅಂತ. ಪ್ರಜ್ಞಾವಂತ ವ್ಯಕ್ತಿ, ಪಕ್ಕದಲ್ಲಿರೋರ ನೋವಿಗೆ ಸ್ಪಂದಿಸಬೇಕು ಅನ್ನುವಂಥ ವ್ಯಕ್ತಿ, ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತ ವ್ಯಕ್ತಿ, ಅಂತ ವ್ಯಕ್ತಿಗಳನ್ನ ನೀವು ನಿರ್ಮಾಣ ಮಾಡಿ ದೇಶ ಕಟ್ಟುವಂಥದ್ದು ಅದ್ರ ಪಾಡಿಗೆ ನಡೆದು ಹೋಗ್ಬಿಡುತ್ತೆ ಅಂತ. ಇವ್ರ ಪಾಡಿಗೆ ಇವ್ರು ಮಾಡ್ತಾರೆ ಅಂತ. ವಿವೇಕಾನಂದರು ಕೂಡ ಬಹಳ ಚೆನ್ನಾಗಿ ಇದೇ ಒಂದು ಅರ್ಥದಲ್ಲಿ ಒಂದು ಮಾತು ಹೇಳ್ತಾರೆ. ಮಹಿಳೆಯರಿಗೆ ಏನ್ ಮಾಡಬೇಕು, ಮಹಿಳಾ ಸಬಲೀಕರಣಕ್ಕೆ ಒಂದಿಷ್ಟು ಪುರುಷರ ಗುಂಪು ಕೂತ್ಕೊಂಡು ಚರ್ಚೆ ಮಾಡ್ತಾ ಇರತ್ತೆ. ಆಗ ವಿವೇಕಾನಂದರು ಆ ಗುಂಪಿಗೆ ಹೇಳ್ತಾರೆ, ಮಹಿಳೆಯರ ಸಬಲೀಕರಣದ ಬಗ್ಗೆ ನೀವ್ಯಾರೂ ತಲೆ ಕೆಡಿಸ್ಕೊಳ್ಬೇಡಿ, ಮಹಿಳೆಯರಿಗೆ ಶಿಕ್ಷಣ ಕೊಡಿ,
ಅವರ ಸಬಲೀಕರಣವನ್ನು ಅವರೇ ಮಾಡ್ಕೊಳ್ತಾರೆ. ನೀವು ಅದನ್ನ ಬಿಟ್ಟು ನೀವು ಅವ್ರದ್ದೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವ್ ಯಾರು ಅವ್ರ ಸಬಲೀಕರಣ ಮಾಡೋದಕ್ಕೆ? ಹೂ ಹ್ಯಾಸ್ ಗಿವನ್ ಯು ದಿ ರೈಟ್ ಟು ಡಿಟರ್ಮೈನ್ ವಿಮೆನ್ ಎಂಪವರ್ಮೆಂಟ್? ದೇ ವಿಲ್ ಡಿಟರ್ಮೈನ್ ದೇರ್ ಫ್ಯೂಚರ್. ಗಿವ್ ದೆಮ್ ಎಜುಕೇಶನ್. ಸೊ ಅದೇ ರೀತಿ ಈ ಸಿವಿಲ್ ಡಿಫೆನ್ಸ್ ಇರ್ಬೋದು, ಸ್ಕೌಟ್ಸ್ ಅಂಡ್ ಗೈಡ್ಸ್ ಇರ್ಬೋದು, NCC ಇರಬಹುದು, ಈ ಎಲ್ಲ ಸಂಘ ಸಂಸ್ಥೆಗಳು ಈ ರೀತಿಯ ವಾಲಂಟಿಯರ್ ಕೋರು, ರಾಷ್ಟ್ರೀಯ ನ್ಯಾಷನಲಿಸ್ಟ್ ವಾಲಂಟಿಯರ್ ಕೋರು ಈ ದೇಶಕ್ಕೆ ಯಾಕೆ ಬಹಳ ಮುಖ್ಯ ಅಂತಂದ್ರೆ, ಈ ಸಮಾಜದಲ್ಲಿ ಸರ್ಕಾರವನ್ನ ಜನಕ್ಕೆ ಮುಟ್ಟಿಸುವಂತ ಒಂದು ಯಶಸ್ವಿ ಪ್ರಯತ್ನ ಆಗುವಂಥದ್ದೇ ನಿಮ್ಮೆಲ್ಲರ ಒಂದು ಪ್ರಯತ್ನವಿದೆ. ಕಳೆದ 10 ವರ್ಷಗಳ ಕಾಲ ಇದನ್ನ ನಡೆಸ್ಕೊಂಡು ಬಂದಿದ್ದೀರಿ ಅಂತಂದ್ರೆ, 10 ವರ್ಷ ಯಾವುದೇ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬರೋದು ಅಂತಂದ್ರೆ ಅದೊಂದು ದೊಡ್ಡ ತಪಸ್ಸು. ಅದರಿಂದ ವಿಶೇಷವಾಗಿ ನಾನು ನಾಗೇಂದ್ರ ಬಾಬು ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕ ಧನ್ಯವಾದ. 10 ವರ್ಷಗಳ ಕಾಲ ಯಾವ ಸಂಸ್ಥೆ ಇರಲಿ, ವಿಚಾರ ಇರಲಿ, ಒಂದು 10 ಜನ ನೀವು ಒಂದು ಕಡೆ ಸೇರಿಸಿ 10 ಜನರ ಮಧ್ಯದಲ್ಲಿ ಬರುವಂತ ರಾಜಕೀಯ ನೀವು ಸೇರಿಸಬೇಕು ಅಂತಂದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. 4 ಕಾರ್ಯಕ್ರಮ ಮಾಡಬೇಕು ಜೊತೆಗೆ ಅಂತಂದ್ರೆ ನಮ್ಗೆ ಅದೇ ಮಾಡಿ ಅನುಭವ ಇರೋದ್ರಿಂದ ನಮಗೆ ಗೊತ್ತು. ಒಬ್ರು ಫೋಟೋ ಬಂತು, ಒಬ್ರದ್ದು ಬರ್ಲಿಲ್ಲ, ಅಷ್ಟಕ್ಕೊಬ್ರು ಮುನಿಸ್ಕೊಂಡ್ಬಿಡ್ತಾರೆ. ಕಾರ್ಯಕ್ರಮದಲ್ಲಿ ಚೀಫ್ ಗೆಸ್ಟಿಗೆ ನಾನ್ ಬುಕೆ ಕೊಟ್ಟೆ, ಇನ್ನೊಬ್ರಿಗೆ ಪ್ರತಿ ಸತಿ ನೀವು ನನಗೆ ಮೇನ್ ಗೆಸ್ಟಿಗೆ ಬುಕೆ ಕೊಡಕ್ಕೆ ಬಿಡಲ್ಲ, ಬರೀ ಗೆಸ್ಟ್ ಆಫ್ ಆನರ್ಗೆ ನೀವು ನನಗೆ ಕೊಡ್ತೀರಾ, ನಾನು ನೆಕ್ಸ್ಟ್ ಟೈಮ್ ಚೀಫ್ ಗೆಸ್ಟಿಗೆ ಕೊಡಿಸ್ಬೇಕು ಅಂದ್ರೆ ಈ ತರದ್ರ ಮೇಲೂ ಒಂದು ತಂಡಗಳು ಬಿರುಕು. ಅಂದ್ರೆ 10 ವರ್ಷಗಳ ಕಾಲ ಸತತವಾಗಿ ಈ ರೀತಿ ನಡೆಸ್ಕೊಂಡು ಬಂದಿರುವಂತದ್ದು ಅಂದ್ರೆ ನಾನು ಯಾವಾಗ್ಲೂ ಅಬ್ಸರ್ವ್ ಮಾಡಿದ್ದೀನಿ. ಈ ತರ ಯಶಸ್ವಿಯಾಗಿ ಆಗಬೇಕು ಅಂತಂದ್ರೆ ಅದ್ರ ಹಿಂದೆ ಉದ್ದೇಶ ಶುದ್ಧಿ ಇದ್ದಾಗ ಮಾತ್ರ ಸಾಧ್ಯ. ಪ್ಯೂರಿಟಿ ಆಫ್ ಇಂಟೆನ್ಷನ್ ಇರುತ್ತಲ್ಲ, ಆಗ ಮಾತ್ರ ಯಾವುದೇ ಯೋಜನೆ, ಯಾವುದೇ ಕಾರ್ಯಕ್ರಮ ಲಾಜಿಕಲ್ ಎಂಡ್ ತನಕ ಯಶಸ್ವಿ ಕಾಣುತ್ತೆ. ನೀವೆಲ್ಲರೂ ಇವತ್ತು ಇಷ್ಟೊಂದು ಯಶಸ್ವಿಯಾಗಿ ಮಾಡಿದ್ದೀರಿ ಅಂತಂದ್ರೆ ಇಡೀ ತಂಡದ ಪ್ಯೂರಿಟಿ ಆಫ್ ಇಂಟೆನ್ಷನ್ ಕಲೆಕ್ಟಿವ್ ಆಗಿ ಸೇರಿರೋದ್ರಿಂದ ಮಾತ್ರ ಇದು ಇಫೆಕ್ಟಿವ್ ಆಗಿದೆ. ಅದಕ್ಕೆ ನನ್ನ ಕಡೆಯಿಂದ ಬಹಳ ದೊಡ್ಡ ನಮಸ್ಕಾರಗಳು. ನಾವೇನು ಮಾಡಬಹುದು ಬರುವಂತಹ ದಿವಸಗಳಲ್ಲಿ? ಸ್ನೇಹಿತರೆ, ಈ ಎಲ್ಲ ತಂಡಗಳ ಶಕ್ತಿ ಏನು ಅಂತಂದ್ರೆ, ನಾವು ಈ ನ್ಯೂಕ್ಲಿಯಸ್ ಅನ್ನ ಎಷ್ಟು ದೊಡ್ಡದು ಮಾಡ್ತಾ ಹೋಗ್ತೀವಿ ಅನ್ನೋದ್ರ ಮೇಲೆ ಈ ಶಕ್ತಿ ನಿಂತಿರುತ್ತೆ. ನಾವು ಬರುವಂತಹ ದಿವಸಗಳಲ್ಲಿ ಮಾಡಬೇಕಾಗಿರುವಂತಹ ಕೆಲಸವೂ ಅದೇ. ನಾವಿವತ್ತು 100 ಇದ್ರೆ ನಾವು 1,000 ಹೇಗಾಗ್ತೇವೆ, 1,000 ಇರೋರು ನಾವು 10,000 ಹೇಗಾಗ್ತೇವೆ. ಈ ಮಲ್ಟಿಪ್ಲಿಕೇಶನ್ ಕಡೆಗೆ ನಾವೆಲ್ಲರೂ ಕೂಡ, ಈ ಶಕ್ತಿಯನ್ನ ಜಾಸ್ತಿ ಮಾಡೋದ್ರ ಕಡೆಗೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕಾಗಿದೆ. ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ ಯಾವುದೇ ಸಮಸ್ಯೆ ಆದಾಗ ಫಸ್ಟ್ ರೆಸ್ಪಾಂಡರ್ಸ್ ಆಗಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಾನೇ ಎಷ್ಟೋ ಬಾರಿ ನೋಡಿದ್ದೀನಿ, ಟ್ರಾಫಿಕ್ ಜಂಕ್ಷನ್ ಅಲ್ಲಿ ಸಮಸ್ಯೆ ಆಗಿದ್ರೆ ಅದನ್ನ ಬಗೆಹರಿಸೋದಂತ ತಿಳ್ಕೊಂಡು, ಮಳೆ ಜೋರಾಗಿ ಬಂದು ಮರಗಳು ಬಿದ್ದಿದ್ರೆ ಫೈರ್ ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವ್ರು ಬರೋದಕ್ಕಿಂತ ಮುಂಚೆ ತಾವಾಗ್ಲೇ ಮುಂದೆ ನಿಂತಿರುವಂತದ್ದು ಇರ್ಬೋದು. ಇವತ್ತು ಬೆಂಗಳೂರಿನಲ್ಲಿ ನಮ್ಮ ಹೆಣ್ಮಕ್ಳು ನ್ಯೂ ಇಯರ್ಸ್ ಇರ್ಬೋದು ಅಥವಾ ಬೇರೆ ಇನ್ಯಾವುದಾದ್ರು ಅಂತ ಜನದಟ್ಟಣೆಯ ಸಂದರ್ಭದಲ್ಲಿ ನಿರ್ಭಯವಾಗಿ ಓಡಾಡಬಹುದು ಅಂತಂದ್ರೆ ಅದರಿಂದ ನಿಮ್ಮಿರುವಂತಹ ಪ್ರಯತ್ನ. ನಮ್ಮ ಪ್ರಧಾನಮಂತ್ರಿಗಳ ರ್ಯಾಲಿಯಲ್ಲಿ ಫ್ರಿಸ್ಕಿಂಗ್ ನಿಂದ ಹಿಡಿದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಟ್ರಾನ್ಸ್ಪೋರ್ಟೇಷನ್ ಆಗೋದ್ರವರೆಗೆ, ಹೀಗೆ ನಾವು ಪಟ್ಟಿ ಮಾಡ್ತಾ ಹೋದ್ರೆ ಸಿವಿಲ್ ಡಿಫೆನ್ಸ್ ನ ಕೆಲಸ ನಮಗೆಲ್ಲ ಕಡೆ ಕಾಣ್ತಾ ಹೋಗುತ್ತೆ. ಯಾವುದೇ ಒಂದು ಸಂಸ್ಥೆಯ ಕೆಲಸಗಳು ಇಫೆಕ್ಟಿವ್ ಆಗಿ ಯಾವಾಗ ಕಾಣುತ್ತೆ ಅಂತಂದ್ರೆ ದೊಡ್ಡ ದೊಡ್ಡ ಬ್ಯಾನರ್ಗಳು, ಬಂಟಿಂಗ್ಗಳು, ಅಡ್ವರ್ಟೈಸ್ಮೆಂಟ್ ಮುಖಾಂತರ ಅಲ್ಲ, ಜನಕ್ಕೆ ರಿಯಲ್ ಆಗಿ ಅದು ಲೈಫ್ ಅಲ್ಲಿ ಇಂಪ್ಯಾಕ್ಟ್ ತೋರಿಸ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ. ನಾವು ಈ ಫ್ಲೋರೆಸೆಂಟ್ ಕಲರ್ ಜಾಕೆಟ್ ಗಳನ್ನು ಎಲ್ಲೆಲ್ಲಿ ನೋಡ್ತಿರ್ತೀವೋ ಅಲ್ಲೆಲ್ಲಾ ಕಡೆ ಒಳ್ಳೊಳ್ಳೆ ಕೆಲಸ ಎಲ್ಲ ನಡೀತಾ ಇರುತ್ತೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಏನೋ ಒಂದು ಭರವಸೆ. ಇನ್ನೊಂದು ಏನು ಗೊತ್ತಾ, ಈ ಎಲ್ಲ ಸಂಸ್ಥೆಗಳ ಒಂದು ಶಕ್ತಿ ಏನು ಅಂತಂದ್ರೆ ವಿಶ್ವಾಸದ ಒಂದು ಜಾಗೃತಿ ಆಗುತ್ತೆ ಸಮಾಜ. ನಾನೇ ಎಷ್ಟೋ ಸತಿ ನೋಡಿದ್ದೀನಿ, ಒಂದು ಬೂತ್ ಅಲ್ಲಿ ಈ ಬಹುಶಃ ಈ ಫ್ಲೋರೆಸೆಂಟ್ ಕಲರ್ ಜಾಕೆಟ್ ಯಾಕೆಂದ್ರೆ ದೂರದಿಂದ ಯಾರಿದ್ರು ಅದು ಕಾಣಬೇಕು ಅಂತ, ಅಂದ್ರೆ ಇಟ್ ಶುಡ್ ಸ್ಟ್ಯಾಂಡ್ ಔಟ್ ಅಂತ. ಅಲ್ಲಿ ಹೋದ್ರೆ ನಮಗೆ ಹೆಲ್ಪ್ ಸಿಗುತ್ತೆ ಅಂತ, ಅಲ್ಲಿ ಹೋದ್ರೆ ನಮಗೊಂದು ಕೌನ್ಸಿಲ್ ಸಿಗುತ್ತೆ ಅಂತ, ಅಲ್ಲಿ ಹೋದ್ರೆ ನಮ್ಗೆ ಸಹಾಯ ಹಸ್ತ ಸಿಗುತ್ತೆ ಅಂತ. ಈ ಒಂದು ನಂಬಿಕೆಯನ್ನ ಸೃಷ್ಟಿಸಿ ಉಳಿಸ್ಕೊಂಡು ಬರೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ.
ಅದನ್ನು ತಾವೆಲ್ಲರೂ ಯಶಸ್ವಿಯಾಗಿ ಮಾಡಿದ್ದೀವಿ. ಅದರಿಂದ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳಿ, ಯಾವುದೇ ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಬಂದಾಗ ಒಂದಂತೂ ನಾವು ನೆನ್ಪಿಟ್ಕೊಂಡು, ಇದು ನಾನು ನನ್ನ ವೈಯಕ್ತಿಕ ಜೀವನದಲ್ಲಿ, ಯಾಕೆಂದ್ರೆ ನಾವು RSS ಇರ್ಬೋದು, ABVP ಇರ್ಬೋದು, BJP ಇರ್ಬೋದು, ಇಲ್ಲೆಲ್ಲ ಕಡೆ ಕೆಲಸ ಮಾಡಬೇಕಾದಾಗ ನಾನು ನಮ್ಮ ಹಿರಿಯರನ್ನ ನೋಡಿ ನಾನು ಕಲ್ತಿರುವಂಥದ್ದು. ಇಲ್ಲಿರೋರು ಯಾರಿಗೂ ಕೂಡ ಸಿವಿಲ್ ಡಿಫೆನ್ಸ್ ನ ಯಾರೋ ಪ್ರಮುಖರಾಗ್ಲಿ ಅಥವಾ ಹೋಮ್ ಮಿನಿಸ್ಟರ್ ಆಗ್ಲಿ ಫೋನ್ ಮಾಡಿ ದಯವಿಟ್ಟು ಸಿವಿಲ್ ಡಿಫೆನ್ಸ್ ನೀವು ಬಂದು ಸೇರ್ಕೊಳ್ರಪ್ಪ, ನೀವು ಇಲ್ದಲೇ ಇದ್ರೆ ಈ ಸಂಸ್ಥೆ ನಡೀತಾ ಇಲ್ಲ ಅಂತ ಯಾರು ಕರೆದಿ. ನಮ್ಮ ಒಂದು ಖುಷಿಗೋಸ್ಕರ, ನಮ್ಮ ಒಂದು ಆತ್ಮಸಂತೃಪ್ತಿಗೋಸ್ಕರ ನಾವು ಬಂದು ಸೇರ್ಕೊಂಡಿದ್ದೀವಿ. ಇದು ವಾಲಂಟಿಯರ್ ಆಕ್ಟಿವಿಟಿ ಅನ್ನೋದು ನಮಗೆ ಬಹಳ ಕ್ಲಿಯರ್ ಇರಬೇಕು ಮೊದಲನೇದು. ಎರಡನೇದು, ಇದು ಈ ವಿಚಾರ ಕ್ಲಿಯರ್ ಇದ್ದಾಗ ನಮ್ಗೆ ಗುಂಪುಗಳಲ್ಲಿ ಸಂಘರ್ಷ ಬರೋದಿಲ್ಲ, ವೈಮನಸ್ಯ ಬರೋದಿಲ್ಲ. ನಾವು ಬಂದಿರುವಂಥದ್ದು ಒಂದು ಇಂಪರ್ಸನಲ್ ಕಾಸಿಗೋಸ್ಕರ ಅನ್ನೋದು ನಮ್ಗೆ ಯಾವಾಗ್ಲೂ ನೆನಪಿದ್ದಾಗ ಪರ್ಸನಲ್ ಗ್ಲೋರಿ ಆಗ್ಲಿ ಪರ್ಸನಲ್ ಡಿಫೀಟ್ ಆಗ್ಲಿ ನಮಗೆ ಅಫೆಕ್ಟ್ ಆಗೋದಿಲ್ಲ. ಇದು ಯಾವುದೇ ಕೆಲಸದಲ್ಲಿ, ಎಸ್ಪೆಷಲಿ ವಾಲಂಟಿಯರಿಸಮ್ ಆಕ್ಟಿವಿಟಿಲಿ ಕೆಲಸ ಮಾಡ್ತಾ ಇರೋರಿಗೆ ಬೇಕಾಗಿರುವಂತ ಬಹಳ ಮುಖ್ಯ ಮಾನಸಿಕತೆ. ಇಲ್ಲಾಂದ್ರೆ ಏನಾಗುತ್ತೆ, ಯಾವುದೋ ಕಾರ್ಯಕ್ರಮದಲ್ಲಿ ಯಾರೋ 3 ಜನ ಸ್ಟೇಜ್ ಮೇಲೆ ಕೂತಿರ್ತಾರೆ, 3 ಜನ ಸ್ಟೇಜ್ ಮೇಲೆ ಕೂತಿರಲ್ಲ. ನಾವೇನ್ರಿ 10 ವರ್ಷ ಆಯ್ತು ನಾವು ಕೆಲಸ ಮಾಡ್ತಾನೆ ಇದೀವಿ ಸಿವಿಲ್ ಡಿಫೆನ್ಸ್ ಅಲ್ಲಿ, ನಮ್ಗೆ ಒಂದ್ ದಿವಸ ಒಂದ್ ಸ್ಟೇಜ್ ಮೇಲೆ ಕರೆದು ಕೂರ್ಸಿಲ್ಲ ಇವರು ಅಂದ್ರೆ ಹೀಗೆ ಬರ್ತಾ ಹೋಗ್ತಾ ಭಾವನೆ. ಅಷ್ಟು ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ನಿಮಗೆ ಕರೆದಿದ್ರನಪ್ಪ ಬನ್ನಿ ಅಂತ, ನೀವಾಗ ನೀವೇ ಬಂದಿದ್ದೀರಿ, ನೀವಾಗ ನೀವೇ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಸಂತೋಷಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀರಿ. ಸೇವೆಯಲ್ಲಿಯೇ ಸಂತೋಷವನ್ನು ನಾವು ಪಡ್ಕೊಳ್ಬೇಕು. ನೀವೇನು ಯಾವುದು ಅಂತ ಕೇಳಿದ್ರೆ ಇದು ಬಹಳ ಕಷ್ಟದ ಕೆಲಸ. ಇದು ಹೇಳಿದಷ್ಟು ಸುಲಭ ಅಲ್ಲ. ನಮಗೂ ಎಷ್ಟೋ ಸತಿ ಅನ್ನಿಸ್ತಾ ಇರುತ್ತೆ. ಒಂದು ಸಣ್ಣ ಉದಾಹರಣೆ ಹೇಳಿ ನಾನು ಮಾತು ಮುಗಿಸ್ತೇನೆ. ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಸಭಾಂಗಣದ ಒಂದು ಲಿಫ್ಟ್ ಹಾಕಿಸ್ಕೊಡ್ಬೇಕು ಅದಕ್ಕೆ ಅಂತ ಕೇಳಿದ್ರು ಅವರು, ಬಡ ವಿದ್ಯಾರ್ಥಿಗಳ ಹಾಸ್ಟೆಲ್. ಸರಿ, ಅದೆಲ್ಲ ಓದಿ ಯಾರ್ಯಾರಿದ್ದಾರೆ ಹುಡುಗರೆಲ್ಲ ತಿಳ್ಕೊಂಡು ಆಯ್ತು, ನಮ್ಮ MP ಲ್ಯಾಡ್ ಫಂಡ್ ಇಂದ ಅದಕ್ಕೆ 15 ಲಕ್ಷ ಕೊಡ್ತೀನಿ ಅಂತ ಹೇಳಿ ನಾನು ಅವರಿಗೆ ಕಮಿಟ್ಮೆಂಟ್ ಹೇಳಿದೆ. ಅವರು ಕಾರ್ಯಕ್ರಮವನ್ನ ಕಾಂಪೇರ್ ಮಾಡ್ತಾ ಇದ್ದಂಥ ವ್ಯಕ್ತಿ ಅವರು ಬಹಳ ಖುಷಿಯಾಗಿ ಹೇಳಿದ್ರು, ನಮ್ಮ ಸಂಸದರು ಎಷ್ಟು ಹೃದಯ ವೈಶಾಲ್ಯ ಇರುವಂಥವ್ರು, ನಾವು ಕೇಳಿದ ತಕ್ಷಣನೇ 15 ಲಕ್ಷ ರೂಪಾಯಿನ ನಮ್ಮ ಇದಕ್ಕೆ ಸಂಸ್ಥೆಗೆ ಕೊಟ್ಟರು. ಇಂಥ ಒಂದು ದೊಡ್ಡ ಮನಸ್ಸಿರುವಂಥವ್ರು, ದಾನ ಧರ್ಮ ಮಾಡುವಂತ ವ್ಯಕ್ತಿಗಳು ನಮಗಿರಬೇಕು ಅಂತ ಹೇಳಿದ್ರು. ನಾನು ಮೈಕ್ ಇಸ್ಕೊಂಡು ಅವ್ರಿಗೊಂದು ಕರೆಕ್ಷನ್ ಅಂತ ಹೇಳಿದೆ. ಸರ್, ಇದರಲ್ಲಿ ದಾನ ಧರ್ಮ ಮಾಡ್ಲಿಕ್ಕೆ ನನ್ನ ದುಡ್ಡು ಯಾವುದು ಕೊಡ್ತಾ ಇಲ್ಲ. ನಾವು ತೆರಿಗೆ ಕಟ್ಟಿರುವಂತ ಸರ್ಕಾರದ ದುಡ್ಡು, ನೀವ್ ಈ ಕೆಲಸ ಮಾಡು ಅಂತ ಹೇಳಿ ನೀವು ನನಗೆ ಆಯ್ಕೆ ಮಾಡಿದೀರಿ. 15 ಲಕ್ಷ ರೂಪಾಯಿ ಇಲ್ಲಿಗೆ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು ಅಂತ ಹೇಳಿ ಸಾರ್ವಜನಿಕರ ದುಡ್ಡು ನಾವು ಕೊಟ್ಟಿದೀವಿ. ಇದ್ರಲ್ಲಿ ಯಾವುದೇ ದೊಡ್ಡತನ ಇಲ್ಲ. ಇದಕ್ಕೆ ಮೇಲ್ ಸೇರಿಸಿ ಒಂದು 500 ರೂಪಾಯಿ ನನ್ನ ಕೈಲಿ ಏನಾದ್ರು ಕೊಟ್ಟೆ, ಆ 500 ರೂಪಾಯಿ ಏನಾದ್ರು ಹೇಳಿ ಒಟ್ಟಿ 15 ಲಕ್ಷ ರೂಪಾಯಿ ಹೇಳಬೇಡಿ. ಏನಾಗ್ತಾ ಹೋಗುತ್ತೆ ಅಂತಂದ್ರೆ, ಜನರಲಿ ನಮ್ ತಲೆ ಕೊಡ್ತಾ ಹೋಗ್ತಾವ ಇಂಥವು. 4 ಜನ 4 ಹಾರ ಹಾಕ್ತಾರೆ, 4 ಸತಿ ಸೆಲ್ಫಿ ತಗೊಳ್ತಾರೆ. ಏನ್ ಸರ್ ದಾನಶೂರ ಕರ್ಣ, ನೀವು 15 ಲಕ್ಷ ಕೊಟ್ರಿ ನೀವು ಅಂತಾರೆ. ಅದು ಸಬ್ ಕಾನ್ಶಿಯಸ್ಲಿ ನಮಗೆ ಅಫೆಕ್ಟ್ ಆಗ್ತಾ ಹೋಗುತ್ತೆ. ನಾವು ಈ ಸಬ್ ಕಾನ್ಶಿಯಸ್ ಆಗಿ ನಮ್ಗೆ ಅಫೆಕ್ಟ್ ಆಗುವಂತ ಈ ಯಾವುದೇ ಅಹಂಕಾರಗಳಿಗೆ ಕಾನ್ಶಿಯಸ್ ಆಗಿ ನಾವು ಅದನ್ನ ದೂರ ಇಡ್ತಾ ಬರ್ಬೇಕು. ಸಮಾಜ ಸೇವೆಯಲ್ಲಿ ಕೆಲಸ ಮಾಡ್ತಾ ಇರೋದು ನಾವ್ ಯಾಕೆ ಇದನ್ನೆಲ್ಲ ಕೆಲಸ, ಆ ಫೋಟೋಗಳನ್ನೆಲ್ಲ ನಾವು ನೋಡ್ತಾ ಇದ್ವಲ್ಲ, ಅವ್ರಿಗೆ ಸೇವೆ ಮಾಡೋದ್ರಲ್ಲೇ ನಾವು ಆ ಸಂತೋಷ ಪಡ್ತಾ ಹೋಗ್ಬೇಕು. ಆ ರೀತಿ ಕೆಲಸ ತಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದೀರಿ. ಈ ಸಂಸ್ಥೆ ಮತ್ತಷ್ಟು ಗಟ್ಟಿಯಾಗಿ ಬೆಳೀಲಿ. ನಿಮ್ಮ ಘೋಷವಾಕ್ಯ ಏನಿದೆ, ಸರ್ವಭೂತ ಹಿತೇರತಃ, ನಮ್ಮ ಉಪನಿಷತ್ತಲ್ಲಿ ಬರುವಂತಹ ವಾಕ್ಯ ಅದು. ಅದರಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಕೇವಲ ಮನುಷ್ಯರು ಚೆನ್ನಾಗಿರ್ಲಿ, ಜೀವಂತ ವ್ಯಕ್ತಿಗಳು ಚೆನ್ನಾಗಿರ್ಲಿ ಅಂತಿಲ್ಲ ಆ ಘೋಷವಾಕ್ಯದಲ್ಲಿ. ಸರ್ವಭೂತ ಹಿತೇರತಃ, ಎಲ್ಲ ಭೂತಗಳು, ಆಲ್ ಬೀಯಿಂಗ್ಸ್, ಲಿವಿಂಗ್ ಅಂಡ್ ನಾನ್ ಲಿವಿಂಗ್, ಆಲ್ ಬೀಯಿಂಗ್ ಸೆಂಟಿಯಂಟ್ ಅಂಡ್ ನಾನ್ ಸೆಂಟಿಯಂಟ್, ಎಲ್ಲವೂ ಚೆನ್ನಾಗಿರ್ಲಿ ಅಂತ ಕೇಳಿದೆ.
ಅದನ್ನ ಚೆನ್ನಾಗಿ ಇಟ್ಕೊಳ್ಳುವಂತ ಕಡೆಗೆ, ಅವೆಲ್ಲಕ್ಕೂ ಮಂಗಳ ಆಗೋದ್ರ ಕಡೆಗೆ ನಮ್ಮೆಲ್ಲರ ಪ್ರಯತ್ನ ಆಗ್ಬೇಕಾಗಿದೆ. ಆ ಕಡೆಗೆ ತಾವೆಲ್ಲರೂ ಕೂಡ ಮತ್ತಷ್ಟು ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಇನ್ನೊಂದಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ವ್ಯಕ್ತಿಗಳಿಲ್ಲಿಗೆ ಬರಬೇಕು. ದೇಶದ ಬಗ್ಗೆ ಚಿಂತನೆ ಉಳ್ಳಂತಹ, ದೇಶದ ರಾಷ್ಟ್ರೀಯತೆಯ ಬಗ್ಗೆ ಸ್ಪಷ್ಟ ಕಲ್ಪನೆ ಇರುವಂತಹ ಜನ ಸಿವಿಲ್ ಡಿಫೆನ್ಸ್ ನಲ್ಲಿ ಮತ್ತಷ್ಟು ಜನ ಸೇರ್ಕೊಳ್ಬೇಕು. ಆ ಕಡೆಗೆ ತಾವೆಲ್ಲರೂ ಕೂಡ ಇನ್ನಷ್ಟು ಸಂಖ್ಯೆಯಲ್ಲಿ ಜನ ಆಗುವಂತಹ ಕಡೆಗೆ ತಾವೆಲ್ಲರೂ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಜೊತೆಗೆ ಬಂದು ಇಷ್ಟೊತ್ತು ಮಾತನಾಡಲಿಕ್ಕೆ, ನಿಮ್ಮೆಲ್ಲರ ಕೆಲಸಗಳನ್ನ ನೋಡಿ ಪ್ರೇರಣೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.